ಇದು 2 ಎಕರೆ 26 ಕುಂಟೆ ಸೆಮಿ ಡೆವಲಪ್ಡ್ ಫಾರ್ಮು. ಬೆಂಗಳೂರಿಂದ 90 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ ಈ ಥರ ರೋಡು 200 ಮೀಟ್ರ್ ಆಗಲ್ಲ. 40 ಅಡಿ ರೋಡ್ ಇದು. 40 ಅಡಿ ಚಾನಲ್ ರೋಡು, ಕಂಟಿನ್ಯೂಟಿ ಇರುವಂಥದ್ದು. ನೋಡಿ ಇಲ್ಲಿ ಚಾನಲ್ಲು ಸ್ವಲ್ಪ ಗಿಡಗಳು ಬೆಳ್ಕೊಂಡಿದೆ, ಕಾಣಿಸ್ತಾ ಇಲ್ಲ. ವರ್ಷದಲ್ಲಿ 8 ತಿಂಗಳು ಈ ಥರ ಕಾವೇರಿ ನೀರು ಬರ್ತಾ ಇರುತ್ತೆ. ಒಳ್ಳೆ ನೀರಾವರಿ ಬೆಲ್ಟು. ಸುತ್ತಮುತ್ತ ನೋಡ್ಬೋದು ನೀವು, ಇದೆಲ್ಲ ತೋಟಗಳು. 2 ಎಕರೆ 26 ಕುಂಟೆ. ಇದರಲ್ಲಿ ಇದು ಸೆಮಿ ಡೆವಲಪ್ಡ್ ಫಾರ್ಮು, ಫುಲ್ಲು ಡೆವಲಪ್ಡು ಅಲ್ಲ. ಅಳತೆ ಹದ್ಬಸ್ತು ಫೆನ್ಸಿಂಗ್ ಆಗಿರೋದು. ಒಂದು ರನ್ನಿಂಗ್ ಬೋರ್ವೆಲ್ಲು, ಓನ್ TC, ಸ್ವಂತ TC. ಸೊ ಇದು ಗೇಟು, ವಾಲ್ ಕಾಂಪೌಂಡ್ ಎಲ್ಲ ಅಳತೆ ಹದ್ಬಸ್ತು ಎಲ್ಲ ಆಗಿದೆ. ಇದರದೊಂದು ಸಣ್ಣದೊಂದು ಮನೆ ಇದೆ. ನ್ಯಾಷನಲ್ ಹೈವೇಯಿಂದ ಜಸ್ಟ್ 200 ಮೀಟ್ರು. ಎರಡು ಎಕರೆ 26 ಕುಂಟೆ. ಇವರು ಓನರು ಬೆಂಗಳೂರಲ್ಲಿರೋದ್ರಿಂದ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಮೇಂಟೈನ್ ಮಾಡಿದರೆ ಗಿಡಗಳೆಲ್ಲ ಇನ್ನೂ ಚೆನ್ನಾಗಿರೋದು. ಇದಕ್ಕೆ ಈಸ್ಟ್ ಫೇಸಿಂಗಿಂದ ಎಂಟ್ರಿ, ಅದೇ ಗೇಟು, ಇದೇ ಜಾಗ. ಇದು 1 TC ಇದೆ. ಸೆಂಟ್ರಲ್ಲಿ ಒಂದಷ್ಟು ಸೀಬೆ ಗಿಡಗಳು, ಆಮೇಲೆ ಒಂದು 12-15 ವರ್ಷ ಹಳೆದಾಗಿರುವಂಥ ಟೀಕ್ ಗಿಡಗಳು ಹಾಕಿದ್ದಾರೆ. ರಿಜಿಸ್ಟ್ರಿಗೆ ರೆಡಿ ಇರುವಂಥ ಜನರಲ್ ಕ್ಯಾಟಗರಿ ಸೇರಿರುವಂಥ ಪ್ರಾಪರ್ಟಿ ಇದು. ಸುತ್ತಲೂ ನೋಡ್ಬೋದು. ಇಲ್ಲಿ ವೆಹಿಕಲ್ ಸೌಂಡ್ ಕೇಳಿಸಿದೆಯಲ್ಲ, ಅದೇ ನ್ಯಾಷನಲ್ ಹೈವೇ 209. ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಇನ್ನು ಒಳ್ಳೆ ಫಾರ್ಮ್ ಮಾಡ್ಕೊಬೋದು. ಒಳ್ಳೆ ನೀರಾವರಿ ಬೆಲ್ಟು. ಮಳವಳ್ಳಿ ತಾಲೂಕು. ಇಲ್ಲಿಂದ ಟೌನ್ಗೆ ಜಸ್ಟ್ 2 ಕಿಲೋಮೀಟ್ರ್ ಅಷ್ಟೇ. 2 ಎಕರೆ 26 ಕುಂಟೆ. ಇದು ಈಸ್ಟ್ ಫೇಸಿಂಗಿಂದ ಎಂಟ್ರಿ. ಇದಕ್ಕೆ ತೋರಿಸಿದ್ನಲ್ಲ, ಅದು ಚಾನಲ್ ರೋಡ್, 40 ಅಡಿ ಚಾನಲ್ ರೋಡು. ನ್ಯಾಷನಲ್ ಹೈವೇ 209ಇಂದ 200 ಮೀಟ್ರು ಆಗಲ್ಲ.